ನಮಸ್ತೆ ಗೆಳೆಯರೇ, ನಿಮ್ಮೆಲ್ಲರಿಗೂ ಕನ್ನಡ ಇನ್ಫೋಮೇನಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಯಾವುದೇ ಪ್ಲಾಟ್, ಬಿಲ್ಟ್ ಹೌಸ್ ಅಥವಾ ಅಪಾರ್ಟ್ಮೆಂಟ್ಗಳನ್ನು ಖರೀದಿಸುವಾಗ ಡಾಕ್ಯುಮೆಂಟ್ ಲೀಗಲ್ ವೆರಿಫಿಕೇಶನ್ ಅನ್ನು ಕಡ್ಡಾಯವಾಗಿ ಮಾಡಿಸ್ತೀವಿ. ಇದರ ಜೊತೆಗೆ ಗಮನಿಸಬೇಕಾದಂತ ಮತ್ತೊಂದು ಮುಖ್ಯ ವಿಚಾರ ಏನಂದ್ರೆ ಬಫರ್ ಝೋನ್ ಲಿಮಿಟ್ಸ್. ಮೊದಲಿಗೆ ಬಫರ್ ಝೋನ್ ಲಿಮಿಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಬಫರ್ ಝೋನ್ಗಳು ಕೋರ್ ಝೋನ್ ಅಥವಾ ಮೂಲ ವಲಯಗಳ ಸುತ್ತಮುತ್ತಲಿನ ಪ್ರದೇಶಗಳು ಅಥವಾ ಅದರ ಪಕ್ಕದ ಪ್ರದೇಶಗಳಾಗಿರುತ್ತವೆ. ಕೋರ್ ಝೋನ್ಗಳಲ್ಲಿ ನೀರಿನ ಮೂಲಗಳಾದ ನದಿ, ಕೆರೆ, ರಾಜಕಾಲುವೆ ಮತ್ತು ಒಳಚರಂಡಿಗಳು ಸೇರಿರುತ್ತವೆ. ಈ ಕೋರ್ ಝೋನ್ಗಳ ಸಂರಕ್ಷಣೆಗಾಗಿ ಕೆಲವು ಮಿತಿಗಳನ್ನು ವಿಧಿಸಿ ಅದರ ಪ್ರಕಾರ ಕೋರ್ ಝೋನ್ಗಳ ಸುತ್ತಮುತ್ತಲಿನ ಕೆಲ ಮಿತಿ ದೂರದ ಒಳಗೆ ಯಾವುದೇ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ಗಳಿಗೆ ಅನುಮತಿ ಇರೋದಿಲ್ಲ. ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಥವಾ ರಾಷ್ಟ್ರೀಯ ಹಸಿರು ಮಂಡಳಿಯವರು ಬಫರ್ ಝೋನ್ ಲಿಮಿಟ್ಸ್ ಅಥವಾ ಮಿತಿಗಳನ್ನು ನಿರ್ಧರಿಸುತ್ತಾರೆ. ಇದರ ಪ್ರಕಾರ ಪ್ರೈಮರಿ ಸ್ಟಾರ್ಮ್ ವಾಟರ್ ಡ್ರೈನ್ ಅಥವಾ ರಾಜಕಾಲುವೆಯ ಮಧ್ಯಭಾಗದಿಂದ 50 ಮೀಟರ್, ಸೆಕೆಂಡರಿ ಸ್ಟಾರ್ಮ್ ವಾಟರ್ ಡ್ರೈನ್ ಮಧ್ಯಭಾಗದಿಂದ 25 ಮೀಟರ್ ಮತ್ತು ಟರ್ಷಿಯರಿ ಸ್ಟಾರ್ಮ್ ವಾಟರ್ ಡ್ರೈನ್ ಮಧ್ಯಭಾಗದಿಂದ 15 ಮೀಟರ್ಗಳನ್ನು ನೋ ಡೆವಲಪ್ಮೆಂಟ್ ಝೋನ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಇತ್ತೀಚಿನ ಸುಪ್ರೀಂ ಕೋರ್ಟ್ ತೀರ್ಪಿನ ಪ್ರಕಾರ ಲೇಕ್ ಬಫರ್ ಝೋನ್ ಲಿಮಿಟ್ 75 ಮೀಟರ್ ಬದಲಿಗೆ 30 ಮೀಟರ್ ಆಗಿದೆ. ಈ ಮೇಲ್ಕಂಡ ಮಿತಿಯ ಒಳಗೆ ಯಾವುದೇ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ನಡೆಸುವುದಕ್ಕೆ ಅನುಮತಿ ಇರುವುದಿಲ್ಲ. ಒಂದು ವೇಳೆ ಕಟ್ಟಡ ನಿರ್ಮಾಣ ಆಗಿದ್ರೆ ಅದು ಇಲ್ಲೀಗಲ್ ಅಥವಾ ಕಾನೂನು ಬಾಹಿರ ಆಗಿರುತ್ತದೆ. ಮೊದಲೇ ಹೇಳಿದಂತೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಷ್ಟು ಮುಖ್ಯವೋ ಸಿಟಿ ಬಫರ್ ಝೋನ್ ಲಿಮಿಟ್ಸ್ ಗಳ ಬಗೆಗಿನ ನಾಲೆಡ್ಜ್ ಕೂಡ ಅಷ್ಟೇ ಮುಖ್ಯ. ರಾಜಕಾಲುವೆ, ಕೆರೆ, ಸ್ಟಾರ್ಮ್ ವಾಟರ್ ಡ್ರೈನ್ಗಳ ಎಂಕ್ರೋಚ್ಮೆಂಟ್ ಮಾಹಿತಿಗಾಗಿ ಹತ್ತಿರದ ಬಿಬಿಎಂಪಿ ಆಫೀಸ್ ವಿಸಿಟ್ ಮಾಡಿ ಹಳೆಯ ನಕ್ಷೆಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ. ನೀವು ಖರೀದಿಸಲು ಯೋಚಿಸಿರುವ ಜಾಗ ಒತ್ತುವರಿಗೆ ಒಳಗಾಗಿದ್ದಲ್ಲಿ ಅದನ್ನ ಖರೀದಿಸದೇ ಇರುವುದು ಉತ್ತಮ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತು ಇನ್ಫಾರ್ಮೇಟಿವ್ ಅನ್ನಿಸಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ಗೋಸ್ಕರ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.